ಮನ್ಸೂರ್ ಮಹದಾನಂದದಿಂದ ಅನಲ್ ಹಕ್ ಎನ್ನುತ್ತಾರೆ. ಇದರ ಅರ್ಥ ನಾನೇ ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ ಎಂದು. ಈ ಮುಸ್ಲಿಂ ಜನರಿಗೆ ಇದು ಅರ್ಥವಾಗದೇ ಇದ್ದಾಗ ಅದನ್ನು ನಿರ್ಲಕ್ಷಿಸಿ ಅರಿಯಲಾಗದೆ ತಪ್ಪು ಭಾವನೆಯನ್ನು ನೀಡಲ್ಪಡುತ್ತೆ. ವಾಸ್ತವದಲ್ಲಿ ಅಂಧ ಅಭಿಮಾನಿಗಳಿಗೆ ಇಂತಹ ಸಂಗತಿಗಳು ಅರ್ಥ ಆಗೋದಿಲ್ಲ ಸ್ನೇಹಿತರೆ. ನಾವೇ ದೇವರು, ಅಹಂ ಬ್ರಹ್ಮಾಸ್ಮಿ ಅಂದರೆ ಈತನಿಗೆ ಅದೆಷ್ಟು ಅಹಂಕಾರ, ದುರಾಭಿಮಾನ ಇರಬೇಕು ಅಂತ ಭಾವಿಸಿಬಿಡ್ತಾರೆ. ಆತನನ್ನು ಇದೇ ರೀತಿ ತಪ್ಪು ಭಾವನೆಯಿಂದ ಕೊಂದು ಹಾಕ್ತಾರೆ. ಮನ್ಸೂರ್ ಕೈಗಳನ್ನು ಕತ್ತರಿಸುವಾಗ ಮನ್ಸೂರ್ ನಗುತ್ತಾ ಅನಲ್ ಹಕ್ ಎನ್ನುತ್ತಿದ್ದರು. ಅಲ್ಲಿದ್ದ ಯಾರೋ ಒಬ್ಬಾತ ಕೇಳಿದರು, ಮನ್ಸೂರ್, ನೀವೇಕೆ ನಗ್ತಾ ಇದ್ದೀರಿ? ಜನ ನಿಮ್ಮನ್ನು ಕೊಲ್ತಾ ಇದ್ದಾರೆ, ನಿಮಗೆ ಅದು ತಿಳಿದಿದೆ ತಾನೇ ಅಂತ ಕೇಳ್ತಾರೆ. ಆಗ ಮನ್ಸೂರ್ ನಗುತ್ತಾ ಹೇಳ್ತಾರೆ, ನೀವು ನನ್ನನ್ನು ಕೊಲ್ಲೋದಕ್ಕೆ ಹೇಗೆ ಸಾಧ್ಯ? ನಾನೀಗ ಪೂರ್ಣವಾಗಿದ್ದೇನೆ. ಮನುಷ್ಯ ಅಪೂರ್ಣತೆಯನ್ನು ಕೊಲ್ಲಬಹುದು, ಆದರೆ ಪೂರ್ಣತೆಯನ್ನು ಕೊಲ್ಲೋದಕ್ಕೆ ಸಾಧ್ಯವಿಲ್ಲ. ನೀವೇನೇ ಮಾಡಿದರೂ ಅಲ್ಲಿ ಯಾವ ವ್ಯತ್ಯಾಸವೂ ಆಗೋದಿಲ್ಲ ಅಂತ ಹೇಳಿದರು. ಬಹುಶಃ ನನ್ನನ್ನು ಕೊಲ್ಲೋದಾದರೆ ಈ 10 ವರ್ಷಕ್ಕೂ ಮೊದಲೇ ನೀವು ಕೊಲ್ಲಬಹುದಾಗಿತ್ತು. ಆಗ ನಾನು ಪೂರ್ಣನಾಗಿರಲಿಲ್ಲ, ಆದರೆ ಈಗ ನಾನು ಪೂರ್ಣವಾಗಿದ್ದೇನೆ ಅಂತ ಹೇಳ್ತಾರೆ. ಈ ಸುಫಿಗಳಲ್ಲಿ ಹೀಗೆ ಒಂದು ವಿಧಾನ ಇದೆ ಸ್ನೇಹಿತರೆ. ಯಾವಾಗ ವ್ಯಕ್ತಿ ತನ್ನೊಳಗೆ ತಾನೇ ಇಲ್ಲವಾಗ್ತಾನೋ ಅನಂತ ಗಾತ್ರದವರೆಗೂ ತನ್ನನ್ನು ವಿಸ್ತರಿಸಿಕೊಳ್ಳುತ್ತಾ ಹೋಗ್ತಾನೋ, ಯಾವಾಗ ಕೇವಲ ಪೂರ್ಣತೆ ಮಾತ್ರ ಇರುತ್ತೋ ಮತ್ತು ವ್ಯಕ್ತಿಯೇ ಇಲ್ಲವಾಗುತ್ತಾನೋ ಅಂತಹ ವಿಧಾನವನ್ನು ಅವರು ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಇದು ಸುಫಿಸಮ್ನ ಒಂದು ಮಹತ್ತರವಾದ ರಹಸ್ಯ.